ಓಂ ನಮೋ ವೆಂಕಟೇಶಾಯ. ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ವೇದಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ 4 ಯುಗಗಳಿವೆ. ಈ ಯುಗಗಳಲ್ಲಿ ಕಲಿಯುಗವು ಬ್ರಹ್ಮಾಂಡದ ಕೊನೆಯ ಯುಗವೆಂದು ಹೇಳಲಾಗುತ್ತೆ. ಸದ್ಯಕ್ಕೆ ನಾವಿರುವ ಯುಗವನ್ನೇ ಕಲಿಯುಗ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಕಲಿಯುಗ ಅಂತ್ಯಗೊಳ್ಳೋದಕ್ಕೆ ಇನ್ನು ಎಷ್ಟು ವರ್ಷಗಳಿವೆ ಅಂತ ನಿಮಗೆ ಗೊತ್ತಾ? ಕಲಿಯುಗ ಅಂತ್ಯವಾಗೋ ಟೈಮಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸುತ್ತೆ ಅಂತ ನಿಮಗೆ ಗೊತ್ತಾ? ಕಲಿಯುಗ ಹೇಗೆ ಅಂತ್ಯವಾಗುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಕಲಿಯುಗವು ಧರ್ಮ ಅಧರ್ಮದ ಮಾರ್ಗದಲ್ಲಿ ಸಾಗುತ್ತೆ. ಮನುಷ್ಯ ನರರಾಕ್ಷಸನಂತೆ ವರ್ತಿಸ್ತಾನೆ. ಶಾಂತಿ ಸೌಹಾರ್ದತೆ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ. ಮಹರ್ಷಿ ವೇದವ್ಯಾಸರು ಮಹಾಭಾರತದಲ್ಲಿ ಕಲಿಯುಗದ ಕುರಿತು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಕಲಿಯುಗದಲ್ಲಿ ಮಾನವ ವರ್ಣ ಮತ್ತು ಆಶ್ರಮ ಸಂಬಂಧಿತ ಪ್ರವೃತ್ತಿ ಇರೋದಿಲ್ಲ. ವೇದಗಳ ಅನುಯಾಯಿಗಳು ಇರೋದಿಲ್ಲ. ಜನರು ಮದುವೆಗೆ ಗೋತ್ರ, ಜಾತಿ ಮತ್ತು ಧರ್ಮವನ್ನ ಪರಿಗಣಿಸೋದಿಲ್ಲ. ಶಿಷ್ಯ ಗುರುವಿನ ಅಡಿಯಲ್ಲಿ ಇರೋದಿಲ್ಲ. ಕಲಿಯುಗದಲ್ಲಿ ಕಾಲಗಳು ಕಳೆದಂತೆ ಭಯಾನಕ ದಿನಗಳು ಬರುತ್ತವೆ ಅಂತ ಮಹರ್ಷಿಗಳು ಹೇಳಿದ್ದಾರೆ. ವೇದಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳನ್ನು ಉಲ್ಲೇಖಿಸಲಾಗಿದೆ. ಸತ್ಯಯುಗದಲ್ಲಿ 17,28,000 ವರ್ಷಗಳು, ತ್ರೇತಾಯುಗದಲ್ಲಿ 12,96,000 ವರ್ಷಗಳು, ದ್ವಾಪರ ಯುಗದಲ್ಲಿ 8,64,000 ವರ್ಷಗಳು ಮತ್ತು ಕಲಿಯುಗದಲ್ಲಿ 4,32,000 ವರ್ಷಗಳಿವೆ. ವೇದಗಳ ಪ್ರಕಾರ ಕಲಿಯುಗವು 4,32,000 ಮಾನವ ವರ್ಷಗಳನ್ನ ಹೊಂದಿದೆ. ಇದರಲ್ಲಿ ಕೆಲವೇ ಸಾವಿರ ವರ್ಷಗಳನ್ನಷ್ಟೇ ನಾವು ಇಲ್ಲಿವರೆಗೂ ಕಳೆದಿದ್ದೇವೆ. ಕಲಿಯುಗಕ್ಕೆ ಸಂಬಂಧಿಸಿದಂತೆ ಆಧುನಿಕ ಲೆಕ್ಕಾಚಾರವನ್ನು ನೋಡೋದಾದ್ರೆ ಕ್ರಿಸ್ತಪೂರ್ವ 3120ರಲ್ಲಿ 5 ಗ್ರಹಗಳಾದ ಮಂಗಳ, ಬುಧ, ಶುಕ್ರ, ಗುರು ಮತ್ತೆ ಶನಿ ಮೇಷ ರಾಶಿಯ 0 ಡಿಗ್ರಿಯಲ್ಲಿದ್ದಾಗ ಕಲಿಯುಗ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ. ಕಲಿಯುಗದ 4,32,000 ವರ್ಷಗಳಿಂದ 5,126 ವರ್ಷಗಳನ್ನು ಕಳೆದ್ರೆ ಇನ್ನು 4,26,874 ವರ್ಷಗಳು ಬಾಕಿ ಇವೆ. ಅಂದ್ರೆ ಕಲಿಯುಗ ಮುಗಿಯೋದಕ್ಕೆ 4,26,874 ವರ್ಷಗಳು ಬಾಕಿ ಇದೆ. ಸದ್ಯ ಈಗಿನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ಇದು ಕಲಿಯುಗದ ಮೊದಲನೇ ಹಂತ ಅಂತ ಫೀಲ್ ಆಗುತ್ತೆ. ಕಲಿಯುಗವು ಎಷ್ಟು ಭಯಾನಕವಾಗಿ ಇರುತ್ತೆ ಅನ್ನೋದನ್ನ ವಿಷ್ಣು ಪುರಾಣದಲ್ಲಿ ವಿವರಿಸಲಾಗಿದೆ. ಕಲಿಯುಗದಲ್ಲಿ ಜನರ ವರ್ತನೆ ಹೇಗೆ ಇರುತ್ತೆ ಅನ್ನೋದನ್ನ ಹೇಳಲಾಗಿದೆ. ಕಲಿಯುಗದಲ್ಲಿ ಜನರು ಬಿಡಿಗಾಸಿಗೂ ಮೋಸ ಮಾಡುವ ಗುಣವನ್ನ ಹೊಂದಿರ್ತಾರೆ. ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಹಣದ ಮೂಲಾಧಾರವಾಗಿರುತ್ತೆ. ಹೆಣ್ಣು ಹಣವಿದ್ರೆ ಮಾತ್ರ ಗಂಡನೊಂದಿಗೆ ಜೀವನವನ್ನ ಸಾಗಿಸ್ತಾಳೆ. ಒಂದು ವೇಳೆ ತನ್ನ ಗಂಡನ ಹತ್ರ ಹಣ ಇಲ್ಲ ಅಂತ ತಿಳಿದ್ರೆ ಅಂದೇ ತನ್ನ ಗಂಡನನ್ನ ತ್ಯಜಿಸಿ ಬಿಡ್ತಾಳೆ. ಹೆಣ್ಣು ಗಂಡಿನ ನಡುವಿನ ಅಕ್ರಮ ಸಂಬಂಧಗಳು ಹೆಚ್ಚಾಗುತ್ತೆ. ಅಣ್ಣ ತಮ್ಮಂದಿರು ಆಸ್ತಿಗಾಗಿ ತಂದೆ ತಾಯಿಯನ್ನೇ ಕೊಲೆ ಮಾಡ್ತಾರೆ. ಕಾಮವು ಮಿತಿ ಮೀರಿ ಅಣ್ಣ ತಂಗಿ ಅನ್ನೋ ಭೇದ ಭಾವವನ್ನೇ ಮರೆಸುತ್ತೆ. ಇನ್ನು ವಿಷ್ಣು ಪುರಾಣದಲ್ಲಿ ಕಲಿಯುಗ ಅಂತ್ಯದ ಭಯಾನಕತೆಯನ್ನು ಉಲ್ಲೇಖಿಸಲಾಗಿದೆ. ಕಲಿಯುಗದಲ್ಲಿ ಮನುಷ್ಯನ ಪಾಪಕರ್ಮಗಳು ಅತಿರೇಕಕ್ಕೇರುತ್ತೆ. ಆಗ ಸೂರ್ಯ ದೇವನು ಸ್ವತಃ 7 ಸೂರ್ಯನ ಶಾಖವನ್ನು ಪಡೆದುಕೊಂಡು ಭೂಮಿಯನ್ನ ಆಳುತ್ತಾನೆ. ಭೂಮಿಯಲ್ಲಿ ವಾಸಿಸುವ ಜೀವಿಗಳು, ಮನುಷ್ಯರು ಸೂರ್ಯನ ಉಗ್ರರೂಪವನ್ನ ನೋಡಬೇಕಾಗುತ್ತೆ. ಸೂರ್ಯನ ಶಾಖದಿಂದ ಭೂಮಿಯಲ್ಲಿ ನೀರು ಬತ್ತಿ ಹೋಗಿ ಭೂಮಿಯು ತಾಮ್ರದಂತಾಗುತ್ತೆ. ಈಗಾಗಲೇ ಸೂರ್ಯನ ಶಾಖದಿಂದ ಭೂಮಿಯಲ್ಲಿ ಅದೆಷ್ಟು ಜಲಮೂಲಗಳು ಬತ್ತಿ ಹೋಗಿದ್ದು ಇದು ಸಹ ಕಲಿಯುಗ ಅಂತ್ಯದ ಮೊದಲ ಮೆಟ್ಟಿಲು ಅಂತಾನೆ ಹೇಳಬಹುದು. ಇದಲ್ಲದೆ ದೇವಾಲಯಗಳಲ್ಲಿ ಪೂಜೆಗಳು ನಿಂತು ಹೋಗುತ್ತೆ. ಜನ ದೇವರ ನಾಮವನ್ನು ಸ್ಮರಿಸೋದು ನಿಲ್ಲಿಸ್ತಾರೆ. ಎಲ್ಲಂದರಲ್ಲಿ ಗೋವುಗಳ ಮಾರಣ ಹೋಮ ನಡೆಯುತ್ತೆ. ಅರಾಜಕತೆ ಸೃಷ್ಟಿಯಾಗುತ್ತೆ. ನಮ್ಮನ್ನಾಳುವ ನಾಯಕರೇ ನಮಗೆ ಮೋಸ ಮಾಡ್ತಾರೆ. ಜನ ಜಾನುವಾರು, ಪಶು ಪಕ್ಷಿಗಳು, ಮರಗಿಡಗಳು ನೀರಿಲ್ಲದೆ ಪರಿತಪಿಸ್ತವೆ. ವರ್ಷಗಳೇ ಕಳೆದ್ರೂ ಮಳೆ ಇಲ್ಲದಂತಾಗುತ್ತೆ. ಭೂಮಿ ಬರಿದಾಗುತ್ತಾ ಹೋಗುತ್ತೆ. ನೀರಿಗಾಗಿ ಒಂದು ಜೀವಿ ಮತ್ತೊಂದು ಜೀವಿಯನ್ನ ಕೊಲ್ಲೋ ದಿನಗಳು ಬರುತ್ತೆ. ಮನುಷ್ಯರು ಮಾಂಸ ಮದ್ಯ ಜೂಜಿಗೆ ದಾಸರಾಗ್ತಾರೆ. ಭೂಮಿಯ ಮೇಲೆ ಮೋಸ, ಹಿಂಸಾಚಾರ, ಕೊಲೆ, ಸುಲಿಗೆ, ಸುಳ್ಳು, ದರೋಡೆಗಳು ಹೆಚ್ಚಾಗುತ್ತವೆ. ಮನುಷ್ಯರ ಈ ರೌದ್ರಾವತಾರವನ್ನ ಮಟ್ಟ ಹಾಕಲು ಶ್ರೀಹರಿಯು ಹೊಸ ರೂಪವನ್ನ ತಾಳುತ್ತಾನೆ. ಶ್ರೀ ಮಹಾವಿಷ್ಣುವು ಸೂರ್ಯನ 7 ಕಿರಣಗಳಲ್ಲಿ ಉಪಸ್ಥಿತನಾಗಿ ಭೂಮಿಯಲ್ಲಿನ ಸಂಪೂರ್ಣ ನೀರನ್ನ ಹೀರಿಕೊಳ್ಳುತ್ತಾನೆ. ಭೂಮಿಯ ಮೇಲಿರುವ ಮನುಸಂಕುಲ ಜೀವಿಗಳಿಗೆ ಒಂದೇ ತೊಟ್ಟು ನೀರು ಕೂಡ ಸಿಗದಂತೆ ಎಲ್ಲಾ ನೀರನ್ನ ಹೀರಿಕೊಂಡು ಸಂಪೂರ್ಣ ಭೂಗ್ರಹವನ್ನ ನೀರಿಲ್ಲದಂತೆ ಬರಿದಾಗಿಸುತ್ತಾನೆ. ಈ ರೀತಿಯಾಗಿ ವಿಷ್ಣುವು ಸೂರ್ಯ ದೇವನೊಂದಿಗೆ ಲೀನವಾಗಿ ಭೂಮಿಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲ ಸಮುದ್ರ, ಸಾಗರ, ಸರೋವರ, ನದಿಗಳು ಒಣಗಿ ಹೋಗುತ್ತವೆ. ಭೂಮಿ ಮೇಲಿನ ಎಲ್ಲ ಮರಗಿಡಗಳು ಮತ್ತೆ ಪ್ರಾಣಿ ಪಕ್ಷಿಗಳು ಸಾಯುತ್ತವೆ. ಇಡೀ ಭೂಮಿಯೇ ಬೆಂಕಿ ಉಂಡೆಯಂತಾಗುತ್ತೆ. ಗಿಡ ಮರಗಳಿಂದ ಕೂಡಿದ ಭೂಮಿಯಲ್ಲಿ ಎಲ್ಲಿ ನೋಡಿದ್ರೂ ಬೆಂಕಿಯೇ ಕಾಣಿಸುತ್ತೆ. ಮನುಷ್ಯರು ಮಾಡಿದ ಪಾಪಕರ್ಮಗಳಿಗೆ ಸಂಪೂರ್ಣ ಜೀವ ಸಂಕುಲವೇ ಸರ್ವನಾಶವಾಗುತ್ತೆ. ಮಳೆ ಇಲ್ಲದೆ ಇಡೀ ಭೂಮಿ ಒಣಗಿ ಕಲ್ಲು ಬಂಡೆಯಂತಾಗುತ್ತೆ. ಆಗ ಸುರಿಯುವ ಮಳೆ ಮತ್ತಷ್ಟು ವಿನಾಶವನ್ನ ಸೃಷ್ಟಿಸುತ್ತೆ. ವಿಷ್ಣು ಪುರಾಣದ ಪ್ರಕಾರ ಸೂರ್ಯ ತನ್ನ ಶಾಖದಿಂದ ಇಡೀ ವಿಶ್ವವನ್ನೇ ಸುಟ್ಟು ಹಾಕಿದ ನಂತರ ಭೂಮಿಯು ಬೆಂಕಿಯ ಉಂಡೆಗಳಂತೆ ರೂಪಾಂತರ ಹೊಂದುತ್ತೆ. ಇದನ್ನ ಶಾಂತಗೊಳಿಸಲು ಭಗವಾನ್ ಶ್ರೀ ಮಹಾವಿಷ್ಣುವು ವಿನಾಶಕಾರಿ ಮಳೆಯನ್ನ ಸುರಿಸುತ್ತಾನೆ. ಆ ಮಳೆಯಿಂದ ಬೆಂಕಿಯಲ್ಲಿ ಸುಟ್ಟು ಉಳಿದ ಭಾಗಗಳೆಲ್ಲವೂ ಮುಳುಗಿ ಭೂಮಿ ಶಾಂತವಾಗುತ್ತೆ. ಆಗ ಬ್ರಹ್ಮದೇವ ಮತ್ತೊಂದು ಹೊಸ ಜಗತ್ತನ್ನೇ ಸೃಷ್ಟಿಸ್ತಾನೆ ಅಂತ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ.
ಇನ್ನು ಭಗವಾನ್ ಶ್ರೀ ಮಹಾವಿಷ್ಣುವಿನ 10 ಅವತಾರಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಹೇಳಲಾಗಿದೆ. ಅದರಲ್ಲಿ ಕಲ್ಕಿಯು 10ನೇ ಮತ್ತು ಕೊನೆಯ ಅವತಾರವೆಂದೇ ಹೇಳಲಾಗಿದೆ. ಇನ್ನು ಭಗವಾನ್ ಶ್ರೀರಾಮಚಂದ್ರನು ತ್ರೇತಾಯುಗದೊಂದಿಗೆ ಸಂಬಂಧವನ್ನು ಹೊಂದಿದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ದುಷ್ಟ ಸಂಹಾರಕ್ಕಾಗಿ ಅವತಾರವೆತ್ತಿ ಬಂದಿದ್ದ. ಈ ಕಲಿಯುಗವು ವಿಷ್ಣುವಿನ ದಶಾವತಾರವಾದ ಕಲ್ಕಿಯೊಂದಿಗೆ ಸಂಬಂಧ ಹೊಂದಿದ್ದು ಜಗತ್ತಿನಲ್ಲಿ ಲೈಂಗಿಕತೆ, ದುರ್ನಡತೆ, ದೌರ್ಜನ್ಯಗಳು ಹೆಚ್ಚಾದಾಗಲೆಲ್ಲ ಅದನ್ನ ಕೊನೆಗಾಣಿಸಲು ಮತ್ತು ಜಗತ್ತನ್ನು ಉಳಿಸಲು ಶ್ರೀ ಮಹಾವಿಷ್ಣುವು ವಿವಿಧ ಅವತಾರಗಳ ಮೂಲಕ ಭೂಮಿಯ ಮೇಲೆ ಅವತಾರವೆತ್ತುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ನಾನು ಪ್ರತಿಯುಗದಲ್ಲೂ ಜನ್ಮವನ್ನು ಎತ್ತಿ ಬರ್ತೀನಿ ಅನ್ನೋದು ಈ ಶ್ಲೋಕದ ಸಾರಾಂಶ. ಕಲಿಯುಗದಲ್ಲಿ ಪಾಪದ ಭೀಕರತೆ ಉತ್ತುಂಗಕ್ಕೇರಿದಾಗ ಭಗವಾನ್ ಶ್ರೀ ಮಹಾವಿಷ್ಣುವು ಕಲ್ಕಿಯ ರೂಪ ತಾಳುತ್ತಾನೆ. ಭಗವಾನ್ ಶ್ರೀ ಮಹಾವಿಷ್ಣುವು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಶಂಬಲ ಎಂಬ ಸ್ಥಳದಲ್ಲಿ ವಿಷ್ಣುಯಾಶ ಎಂಬ ವ್ಯಕ್ತಿಯ ಮನೆಯಲ್ಲಿ ಜನಿಸ್ತಾನೆ. ಈ ಅವತಾರದಲ್ಲಿ ಕಲ್ಕಿಯು ದೇವದತ್ತ ಎಂಬ ಕುದುರೆಯ ಮೇಲೆ ಸವಾರಿ ಮಾಡುವ ಮೂಲಕ ಪಾಪಿಗಳನ್ನ ನಾಶ ಮಾಡ್ತಾನೆ. ಅಂದಿನಿಂದ ಸುವರ್ಣ ಯುಗವು ಆರಂಭವಾಗುತ್ತೆ. ವಿಷ್ಣು ಕಲ್ಕಿ ಅವತಾರವನ್ನು ಎತ್ತೋಕೆ ಇನ್ನು ಲಕ್ಷಾಂತರ ವರ್ಷಗಳೇ ಬೇಕಿದೆ. ಶಂಬಲ ನಗರವು ಕಲಿಯ ಪ್ರಭಾವದಿಂದ ದೂರವಿರುತ್ತೆ. ಕಲಿಯ ಪ್ರಭಾವ ಎಲ್ಲಿ ಇರೋದಿಲ್ವೋ ಆ ಪ್ರದೇಶವು ದೇವನಗರಿಯಾಗುತ್ತೆ. ಆದ್ರೆ ಜನರಲ್ಲಿ ಕಲಿಯ ಪ್ರಭಾವ ಹೆಚ್ಚಾಗಿ ಜಗತ್ತು ಸಾಕ್ತಿರೋ ರೀತಿ ನೋಡ್ತಿದ್ರೆ ಇನ್ನು 10-20 ವರ್ಷದಲ್ಲೇ ಕಲಿಯುಗ ಅಂತ್ಯವಾದ್ರೂ ಆಗಬಹುದು ಅನ್ನೋ ಅನುಮಾನಗಳು ಮೂಡುತ್ತೆ. ಇದು ಕಲಿಯುಗ ಅಂತ್ಯವಾಗುವ ಭೂಮಿ, ಮನುಷ್ಯ, ಈ ಜೀವ ಸಂಕುಲ ಅದೆಷ್ಟು ಭೀಕರತೆ ಸೃಷ್ಟಿಯನ್ನ ಕಾಣುತ್ತೆ ಅನ್ನೋ ಒಂದು ಉದಾಹರಣೆ ಅಷ್ಟೇ. ಆದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಭೀಕರವಾಗಿ ಕಲಿಯುಗವು ಇರಲಿದ್ದು ಇದನ್ನ ನೋಡೋಕೆ ನಾವು ಯಾರು ಇರೋದಿಲ್ಲ ಅನ್ನೋದೇ ಸಂತೋಷದ ವಿಚಾರ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಸಹ ಕೊಡಲಾಗಿದೆ, ಅದನ್ನ ಸಹ ಫಾಲೋ ಮಾಡಿ. ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಶ್ರೀ ವೆಂಕಟೇಶ್ವರ ಚರಣಂ ಶರಣಂ ಪ್ರಪದ್ಯೆ.